31 ಮೇ 2026ರಂದು ಟಾಟಾ IPLದು ಒಂದು ಫೈನಲ್ ಮ್ಯಾಚ್ ಇತ್ತು. ಮ್ಯಾಚ್ ಮುಗಿದ ಮೇಲೆ ಸಾಕಷ್ಟು ಜನ ಸಂಭ್ರಮಾಚರಣೆ ಮಾಡೋಕ್ಕೆ ಚನ್ನಮ್ಮ ಸರ್ಕಲ್, RPD ಕ್ರಾಸ್ ಮತ್ತು ಬೇರೆ ಕಡೆ ಸೇರಿದರು. ನಾವು ಮುಂಚಿತಾಗಿಯೇ ಒಂದು ಮೆಸೇಜ್ ಹಾಕಿದ್ದೀವಿ, ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಮತ್ತು ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಖಂಡಿತವಾಗಿ ಚೆಕ್ ಮಾಡ್ತೀವಿ. ನಮ್ಮದು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ಕೂಡ ಕೆಲಸ ಮಾಡ್ತಾರೆ ಅಂತ ನಾವು ಎಚ್ಚರಿಕೆ ನೀಡಿದ್ದೀವಿ. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಆ ದಿನ ಪೂರ್ತಿ ಸಿಟಿನಲ್ಲಿ ಪ್ಯಾಟ್ರೋಲಿಂಗ್ನಲ್ಲಿ ಇದ್ದರು. ಆ ರಾತ್ರಿ ನಾವು 24 ಜನರ ಮೇಲೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಬುಕ್ ಮಾಡಿದ್ದೀವಿ. 10,000 ದಂಡ ಅವರಿಗೆ ನಾವು ಚಲನ್ ಅವರಿಗೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ನಮಗೆ ಸಸ್ಪಿಷಿಯಸ್ ಕಂಡು ಬಂದ. ಅವನಿಗೆ ಚೆಕ್ ಮಾಡಿದಾಗ ಅವನ ಹತ್ರ 2 ಶಾರ್ಪ್ ವೆಪನ್ ಕಂಡು ಬಂದಿತ್ತು. ಅವನ ಮೇಲೆ ನಾವು ಆರ್ಮ್ಸ್ ಆ್ಯಕ್ಟ್ದು ಕೇಸ್ ಹಾಕಿದ್ದೀವಿ ಮತ್ತು ಅವನದು ಕ್ಯಾರೆಕ್ಟರ್ ವೆರಿಫಿಕೇಷನ್ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಅವನ ಮೇಲೆ ನಾವು ರೌಡಿ ಶೀಟ್ ಕೂಡ ಓಪನ್ ಮಾಡ್ತೀವಿ. ಸಾರ್ವಜನಿಕರಿಗೆ ನಮ್ಮದು ರಿಕ್ವೆಸ್ಟ್ ಇದೆ, ಯಾವುದೇ ಸಂಭ್ರಮಾಚರಣೆ ವಗರ ಇದ್ದರೆ ದಯವಿಟ್ಟು ಕುಡಿದುಕೊಂಡು ರೋಡ್ ಮೇಲೆ ಬರಬೇಡಿ, ಡ್ರೈವ್ ಕಡ್ಡಾಯವಾಗಿ ಮಾಡಬೇಡಿ. ಧನ್ಯವಾದಗಳು.